ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಮಿನಿ ವ್ಲಾಗ್. ಆ್ಯಂಡ್ ಒಂದು ದೊಡ್ಡ ವಿಷಯ ಆಯಿತು ಅಂತ ಹೇಳಿದೆ ಅಲ್ವಾ. ಏನಂತ ಅಂದರೆ, ಸೂರಜ್ ಮೊಬೈಲ್ ನಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ ಆ್ಯಂಡ್ ಬೈ ಮಿಸ್ಟೇಕಾಗಿ ಅದು ಬಿದ್ದೋಯ್ತು. ಆ್ಯಂಡ್ ಬಿದ್ದೋಗಿ ಟೈಮಲ್ಲಿ ಸೂರಜ್ ತುಂಬ ಬೇಜಾರಾಗಿದ್ದ. ಆ್ಯಂಡ್ ಸೂರಜ್ ಏನಾದರೂ ಬೇಜಾರಾದರೂ ನನಗೇನು ಹೇಳಲ್ಲ. ಹಿ ಡೋಂಟ್ ಈವನ್ ಸ್ಕೋಲ್ಡ್ ಮೀ, ಬಟ್ ಹಿ ಫೀಲ್ ವೆರಿ ಬ್ಯಾಡ್. ಆ್ಯಂಡ್ ಅದಕ್ಕೋಸ್ಕರ ಅವ್ನು ಡೈವರ್ಟ್ ಆಗೋಕ್ಕೋಸ್ಕರ ಹೋಗ್ಬಿಟ್ಟು ಗ್ರೌಂಡಲ್ಲಿ ಕೂತಿದ್ದ. ಆ್ಯಂಡ್ ನಾನು ಕಾಲ್ ಮಾಡಿದೆ, ಎಲ್ಲಿದೆಯಾ ಸೂರಜ್ ಅಂತ ಹೇಳಿಬಿಟ್ಟು. ಗ್ರೌಂಡಲ್ಲಿ ಕೂತಿದ್ದೀನಿ ಅಂತ ಹೇಳ್ದೆ. ಸೊ ನಾನು ಹೋಗ್ತಿದ್ದೆ, ಚೆರಿನೂ ಬರ್ತೀನಿ ಅಂತ ತುಂಬ ಹಠ ಮಾಡ್ತಿತ್ತು. ಸೊ ಚೆರಿನೂ ಕರ್ಕೊಂಬಂದೆ. ಆ್ಯಂಡ್ ಚೆರಿನೂ ತುಂಬ ಎಂಜಾಯ್ ಮಾಡ್ತಿತ್ತು. ಆ್ಯಂಡ್ ಬರೋ ಟೈಮಲ್ಲಿ ನಾನು ಸೂರಜ್ಗೆ ಇಷ್ಟ ಆಗಿರೋ ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಸೊ ಸೂರಜ್ ಇಲ್ಲಿ ತಿಂತಿದ್ದ. ಆ್ಯಂಡ್ ತಿಂದಿದ್ದಾದಮೇಲೆ ನೋಡ್ತಾ ಇರೋ ಟೈಮಲ್ಲಿ ಪಾಪ ಎಂಪೈರ್ಗೆ ಬೈ ಮಿಸ್ಟೇಕಾಗಿ ಪಾಪ ಬಾಲ್ ತಗುಲ್ತು. ಸೊ ತುಂಬ ಜಾಸ್ತಿ ತಗುಲ್ತು ಅನಿಸುತ್ತೆ ಪಾಪ. ಅದಕ್ಕೋಸ್ಕರ ಹಿ ವಾಸ್ ಇನ್ ರೆಸ್ಟ್. ಆ್ಯಂಡ್ ಚೆರಿ ನೋಡು ತುಂಬ ಇಷ್ಟಪಡ್ತಿತ್ತು ಎಲ್ಲ ಕ್ರಿಕೆಟರ್ಸನ್ನು ನೋಡಿ, ಬಾಲ್ ನೋಡಿ, ಅವ್ರು ಪ್ಲೇ ಮಾಡೋದು ನೋಡಿ. ನಮಗಿಂತ ಜಾಸ್ತಿ ಚೆರಿನೇ ತುಂಬ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಿತ್ತು. ಆ್ಯಂಡ್ ಚೆರಿ ಅಲ್ಲಿ ತುಂಬ ಎಂಜಾಯ್ ಮಾಡ್ತಿತ್ತು. ಆ್ಯಂಡ್ ಚೆರಿ ನೋಡ್ತಿದ್ದೀರಲ್ಲ, ಇಲ್ಲಿ ತುಂಬ ಎಕ್ಸೈಟಿಂಗ್ ಇತ್ತು. ನಾವು ಈ ಚೆರಿ ಸೌಂಡ್ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಬಂದ್ವಿ. ಆದರೂ ಚೆರಿ ಬಿಡ್ತಿಲ್ಲ. ಚೆರಿ ಎಗ್ರಿ ನೋಡ್ತಿದ್ದೆ ಅದನ್ನು. ಲಿಟ್ರಲಿ ಶಿ ಈಸ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಆ್ಯಂಡ್ ಲಾಸ್ಟಲ್ಲಿ ಯಾರು ವಿನ್ ಆಗಿದ್ದಾರೆ ಗೊತ್ತಾ? ಆ್ಯಂಡ್ ಬ್ಲೂ ಟೀಮ್ ವಿನ್ ಆಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ದ ಬ್ಲೂ ಟೀಮ್. ಆ್ಯಂಡ್ ಇದಾದಮೇಲೆ ಫೈನಲ್ಸ್ ಆಗ್ತಿತ್ತು. ಸೊ ಇಟ್ಸ್ ಬೀನ್ ಲೇಟ್. ಸೊ ವಿ ಆರ್ ಬ್ಯಾಕ್ ಟು ಹೋಮ್. ಬಾಯ್ ಸ್ಟೇ ಟ್ಯೂನ್.